12 ವರ್ಷಗಳಿಂದ ಗಾಂಧಿನಗರದ ಓಣಿಗಳಲ್ಲಿ ಓಡಾಡಿಕೊಂಡಿರುವ ಯುವ ಪತ್ರಕರ್ತನೊಬ್ಬ ಚಿತ್ರರಂಗದ ಬೆಳಕಿನ ದಾರಿಯತ್ತ ಹೊರಳಿದ್ದಾನೆ. ನಾಯಕ ನಟನಾಗಿ ಭವಿಷ್ಯ ಭದ್ರ ಮಾಡಿಕೊಳ್ಳುವ ಸಂಕಲ್ಪ ಮಾಡಿದ್ದಾನೆ. ಪಬ್ಲಿಕ್ ಟಿವಿಯ ಮೈಕ್ ಹಿಡಿದು ಸಿನಿಮಾ ಮಂದಿಗೆ ಪ್ರಶ್ನೆಗಳ ಬಾಣ ಹೂಡ್ತಾ ಇದ್ದ ಹುಡುಗ ಈಗ ಬಣ್ಣದ ಲೋಕದಲ್ಲೇ ಬದುಕಿಗೆ ಉತ್ತರ ಹುಡುಕಲು ಹೊರಟಿದ್ದಾನೆ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕಲ್ಲ. ಅವನ ಕನಸುಗಳ ರೆಕ್ಕೆಗೆ ಈಗ ಬಲ ಬಂದಿದೆ. ಹಾರುವ ಸಮಯಕ್ಕಿಂದು ಮುಹೂರ್ತವೂ ಸಿಕ್ಕಿದೆ. ಹೀರೋ ಆಗ್ತೀನಿ, ಹಾಗೆ ಆಗ್ತೀನಿ. 4-5 ವರ್ಷಗಳಿಂದಲೂ ಹರೀಶ್ ಹೇಳುತ್ತಲೇ ಇದ್ದ. ಇವನದೊಂದು ಹುಚ್ಚಾಟ ಅಂತ ನಾವು ಸುಮ್ಮನಾಗ್ತಾ ಇದ್ವಿ. ಮೊದಲು ನಮ್ಗದು ಗಂಭೀರ ಅನಿಸ್ಲೇ ಇಲ್ಲ. ಆದ್ರೆ ಹರೀಶನ ಕನಸು ಮತ್ತು ಸಂಕಲ್ಪ ಗಾಢವಾಗುತ್ತಲೇ ಹೋಯಿತು. ಛಲ ಬಿಡದೆ ಪ್ರಯತ್ನದ ಮಣ್ಣು ಹದ ಮಾಡಿದ, ಪರಿಶ್ರಮ ಬಿತ್ತಿದ, ಬೆವರು ಹರಿಸಿದ. ಅವನ ಪ್ರಯಾಸಕ್ಕೀಗ ಪ್ರತಿಫಲ ಸಿಕ್ಕಿದೆ. ಕ್ರೆಡಿಟ್ ಕುಮಾರ ಸಿನಿಮಾ ಸೆಟ್ ಏರಿದೆ. ಹರಿಸಿನಪ್ಪ ಪಬ್ಲಿಕ್ ಟಿವಿ ಬೆಂಗಳೂರು ಅಂತ ಮೈಕ್ ಹಿಡಿದು ಸೈನ್ ಆಫ್ ಕೊಡ್ತಾ ಇದ್ದ ಹುಡುಗ ಇನ್ಮುಂದೆ ಹೀರೋ ರೂಪದಲ್ಲಿ ಶೈನ್ ಆಗ್ಲಿದ್ದಾನೆ. ಹರೀಶ ಹೀರೋ ಆದ್ರು. ಕ್ರೆಡಿಟ್ ಕುಮಾರ್ ಅವನಿಗೆ ಒಳ್ಳೇದಾಗ್ಲಿ. ಈ ಸಿನಿಮಾದು ಹಾಡ್ ನಾನು ಕೇಳಿದ್ದೀನಿ, ತುಂಬಾನೇ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನಾನು ಮೆಸ್ಮರೈಸ್ ಆದೆ. ನಮ್ಮ ಧರ್ಮಸರ್ ತುಂಬಾನೇ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಈ ಸಿನಿಮಾಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಬ್ಬರು ಹೊಸದಾಗಿ ಲಾಂಚ್ ಆಗ್ತಿದ್ದಾರೆ ಅಂದರೆ ಅವ್ರಿಗೆ ಚಾನ್ಸ್ ಕೊಡುವಂಥ ಡೈರೆಕ್ಟರ್ ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್. ಸಹೋದ್ಯೋಗಿಗಳ ಮುಂದೆ ಸಿನಿಮಾ ಕನಸು ತೆರೆದಿಟ್ಟಾಗ್ಲೆಲ್ಲ ಈ ಹುಡುಗ ವಾಸ್ತವದ ಬದುಕು ಬಿಟ್ಟು ಕಾಲ್ಪನಿಕ ಬದುಕಿನ ಬೆನ್ನೇರಿ ಹೋಗ್ತಾ ಇದ್ದಾನಲ್ಲ, ಇವನ ಕನಸಿಗೊಂದು ಅರ್ಥ ಇದೆಯಾ ಅಂತ ಅನಿಸ್ತಾ ಇತ್ತು. ಕಲೆ ಯಾರಪ್ಪನ್ ಸ್ವತ್ತು, ಸಾಧಿಸುವ ತುಡಿತಾ ಇರ್ಬೇಕಷ್ಟೆ. ಪಬ್ಲಿಕ್ ಟಿವಿಯ ಸಿನಿಮಾ ಬಳಗದಲ್ಲಿ ಪಳಗಿರುವಂತಹ ಹರೀಶ ಪಬ್ಲಿಕ್ ಮ್ಯೂಸಿಕ್ನಲ್ಲೂ ಹಾಯ್ ಹೆಲೋ ಹೇಳಿದ್ದ. ಜೀವನದ ಸಿದ್ಧ ಸೂತ್ರಗಳನ್ನ ದಾಟಿ ಚಂದನವನದಲ್ಲಿ ನಿಂತು ತನ್ನದೇ ಹೆಸರಲ್ಲೊಂದು ಆಕಾಶ ಬುಟ್ಟಿ ಬಿಟ್ಟಿದ್ದಾನೆ. ಅದು ನಕ್ಷತ್ರದಂತೆ ಫಳಫಳ ಹೊಳೆಯಲಿದೆ ಎಂಬ ವಿಶ್ವಾಸದೊಂದಿಗೆ. ಹಿಂದೆ ಇದ್ದು ಯಾವಾಗಲೂ ರೇಗಿಸ್ತಾ ಇದ್ದೆ ನಾನು ಅಂತ. ಈ ಮುಂದೆ ಗೊತ್ತಾಗುತ್ತೆ, ಇಲ್ಲಿ ಕೂತ್ರೆ ಅದರದ್ದು ಫೀಲ್ ಹೆಂಗಿರುತ್ತೆ, ಆ ವೈಬ್ಸ್ ಹೆಂಗಿರುತ್ತೆ ಅಂತ. ಸೊ ಇಡೀ ಚಿತ್ರರಂಗ ಈ ಕ್ರೆಡಿಟ್ ಕುಮಾರನ್ಗೆ ಸಪೋರ್ಟ್ ಮಾಡಿದೆ. ಹೆಸರು ಹೇಳ್ತಾ ಹೋದ್ರೆ ತುಂಬಾ ದೊಡ್ಡ ಪಟ್ಟಿ ಆಗುತ್ತೆ. ಎಲ್ಲರಿಗೂ ಇಲ್ಲಿಂದನೇ ಸಾಷ್ಟಾಂಗ ನಮಸ್ಕಾರ. ಕ್ರೆಡಿಟ್ ಕುಮಾರನಿಗೆ ವಾಗೀಶ್ ಮುತ್ತಗಿ ಬಂಡವಾಳ ಹಾಕ್ತಾ ಇದ್ದಾರೆ. ಆಕ್ಷನ್ ಕಟ್ ಹೇಳ್ತಾ ಇರೋದು ನಿರ್ದೇಶಕ ಪ್ರಜ್ವಲ್. ಗಾಂಧಿನಗರದಲ್ಲಿ ಒಂದಲ್ಲ ಒಂದು ದಿನ ನನ್ನದು ಕಟ್ಔಟ್ ಬೀಳುತ್ತೆ, ನೋಡ್ತಾ ಇರಿ ಅಂತ ಹರೀಶ ಯಾವಾಗ್ಲೂ ಹೇಳ್ತಾ ಇದ್ದ. ಅವನ ಆಸೆಯಂತೆಯೇ ಹರೀಶನದ್ದೊಂದು ಮುಗಿಲೆತ್ತರದ ಕಟ್ಔಟ್ ಏಳಲಿ. ಥಿಯೇಟರ್ ಒಳಗೆ ಶಿಳ್ಳೆ ಚಪ್ಪಾಳೆ ಬೀಳಲಿ, ಹುಡುಗ ಗೆಲ್ಲಿ, ಒಳ್ಳೆದಾಗ್ಲಿ ಹರೀಶ. ಆಲ್ ದಿ ವೆರಿ ಬೆಸ್ಟ್. ಫಿಲ್ಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.